ಜೆಡಿಎಸ್ ನ ಮೈತ್ರಿ ವಿಚಾರವಾಗಿ ಕುಮಾರಸ್ವಾಮಿ ನಿನ್ನೆ ಎರಡು ಕ್ಷೇತ್ರಗಳಲ್ಲಿ ನಾವು ಮೈತ್ರಿ ಮಾಡಿಕೊಳ್ಳಬೇಕಂತ ಅವಶ್ಯಕತೆ ಇರಲಿಲ್ಲ ಅನ್ನುವಂತ ರೀತಿ ಮಾತಾಡ್ತಿದ್ರೆ ಸೀಟು ಹಂಚಿಕೆ ಡಿಲೇ ಆಗ್ತಿದೆ ಅನ್ನೋದು ಅವರ ಅಸಮಾಧಾನ. ಮೈತ್ರಿಗೆ ಸಂಬಂಧಪಟ್ಟಂತ ಮಾತುಕತೆ ನಡೆದಿರೋದೇ ದೆಹಲಿ ಮಟ್ಟದಲ್ಲಿ. ಹಾಗಾಗಿ ದೆಹಲಿ ಮಟ್ಟದಲ್ಲಿ ಏನ್ ಮಾತಾಡಿದ್ದಾರೆ, ಏನ್ ಮಾತುಕತೆ ಆಗಿದೆ ಅನ್ನೋದರ ಸ್ಪಷ್ಟತೆ ನಮ್ಗೇನು ಗೊತ್ತಿಲ್ಲ. ನಾವು ದೆಹಲಿ ಮಟ್ಟದಲ್ಲಿ ಮಾತುಕತೆಯಾಗಿ JDS ಮತ್ತು BJP JDS NDA ಭಾಗ ಆಗಿದ್ದನ್ನ ನಾವಲ್ಲಿ ಗಮನಿಸಿದ್ವಿ. ಬಹುಶಃ ದೆಹಲಿ ಮಟ್ಟದಲ್ಲೇನೆ ಇದಕ್ಕೆ ಪರಿಹಾರ ಆಗತ್ತೆ. ಆ ಮಟ್ಟದಲ್ಲೇನೆ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಬಟ್ ಇದಾದ್ಮೇಲೂ ಕೂಡ ನಾವೆಲ್ಲ ಜಿಲ್ಲೆಗಳಲ್ಲಿ BJP ಮತ್ತು JDS ಕಾರ್ಯಕರ್ತರು ಕೆಳಗಡೆ ಹಂತದಲ್ಲಿ ಸಹಮತ ಮೂಡಿಸೋ ಅವಶ್ಯಕತೆ ಇದೆ. ಈಗಾಗಲೇ ನಮ್ಮ ಪಕ್ಷದ ವೇದಿಕೆಯಲ್ಲೂ ಚರ್ಚೆ ಮಾಡಿದ್ದೇವೆ. ಎಲ್ಲ ಜಿಲ್ಲೆಗಳಲ್ಲಿ ಜಂಟಿ ಕೋರ್ ಕಮಿಟಿ ಸಭೆ ಆಗಬೇಕು. ಹಾಗೇನೆ BJP ಮತ್ತು JDS ಕಾರ್ಯಕರ್ತರನ್ನ ಚುನಾವಣಾ ಕಾರ್ಯದಲ್ಲಿ ಕೆಲಸ ಮಾಡುವಂತೆ, ಒಟ್ಟಾಗಿ ಕೆಲಸ ಮಾಡುವಂತೆ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ NDA ಗೆಲುವಿಗೆ, ಎಲ್ಲಿ JDS ಅಭ್ಯರ್ಥಿ ಇರ್ತಾರೆ ಅಲ್ಲಿ JDS ಅಭ್ಯರ್ಥಿ ಗೆಲುವಿಗೆ, ಎಲ್ಲಿ BJP ಅಭ್ಯರ್ಥಿ ಇರ್ತಾರೆ ಅಲ್ಲಿ BJP ಅಭ್ಯರ್ಥಿ ಗೆಲುವಿಗೆ ಕೆಲಸ ಮಾಡುವಂತೆ ತೊಡಗಿಸಬೇಕು ಅನ್ನುವಂತ ಚರ್ಚೆ ನಾವು ಈಗಾಗಲೇ ಮಾಡಿದ್ದೇವೆ. ಜೆಡಿಎಸ್ ನ ಮೈತ್ರಿ ವಿಚಾರವಾಗಿ ಕುಮಾರಸ್ವಾಮಿ ನಿನ್ನೆ ಎರಡು ಕ್ಷೇತ್ರಗಳಲ್ಲಿ ನಾವು ಮೈತ್ರಿ ಮಾಡಿಕೊಳ್ಳಬೇಕಂತ ಅವಶ್ಯಕತೆ ಇರಲಿಲ್ಲ ಅನ್ನುವಂತ ರೀತಿ ಮಾತಾಡ್ತಿದ್ರೆ ಸೀಟು ಹಂಚಿಕೆ ಡಿಲೇ ಆಗ್ತಿದೆ ಅನ್ನೋದು ಅವರ ಅಸಮಾಧಾನ. ಮೈತ್ರಿಗೆ ಸಂಬಂಧಪಟ್ಟಂತ ಮಾತುಕತೆ ನಡೆದಿರೋದೇ ದೆಹಲಿ ಮಟ್ಟದಲ್ಲಿ. ಹಾಗಾಗಿ ದೆಹಲಿ ಮಟ್ಟದಲ್ಲಿ ಏನ್ ಮಾತಾಡಿದ್ದಾರೆ, ಏನ್ ಮಾತುಕತೆ ಆಗಿದೆ ಅನ್ನೋದರ ಸ್ಪಷ್ಟತೆ ನಮ್ಗೇನು ಗೊತ್ತಿಲ್ಲ. ನಾವು ದೆಹಲಿ ಮಟ್ಟದಲ್ಲಿ ಮಾತುಕತೆಯಾಗಿ JDS ಮತ್ತು BJP JDS NDA ಭಾಗ ಆಗಿದ್ದನ್ನ ನಾವಲ್ಲಿ ಗಮನಿಸಿದ್ವಿ. ಬಹುಶಃ ದೆಹಲಿ ಮಟ್ಟದಲ್ಲೇನೆ ಇದಕ್ಕೆ ಪರಿಹಾರ ಆಗತ್ತೆ. ಆ ಮಟ್ಟದಲ್ಲೇನೆ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಬಟ್ ಇದಾದ್ಮೇಲೂ ಕೂಡ ನಾವೆಲ್ಲ ಜಿಲ್ಲೆಗಳಲ್ಲಿ BJP ಮತ್ತು JDS ಕಾರ್ಯಕರ್ತರು ಕೆಳಗಡೆ ಹಂತದಲ್ಲಿ ಸಹಮತ ಮೂಡಿಸೋ ಅವಶ್ಯಕತೆ ಇದೆ. ಈಗಾಗಲೇ ನಮ್ಮ ಪಕ್ಷದ ವೇದಿಕೆಯಲ್ಲೂ ಚರ್ಚೆ ಮಾಡಿದ್ದೇವೆ. ಎಲ್ಲ ಜಿಲ್ಲೆಗಳಲ್ಲಿ ಜಂಟಿ ಕೋರ್ ಕಮಿಟಿ ಸಭೆ ಆಗಬೇಕು. ಹಾಗೇನೆ BJP ಮತ್ತು JDS ಕಾರ್ಯಕರ್ತರನ್ನ ಚುನಾವಣಾ ಕಾರ್ಯದಲ್ಲಿ ಕೆಲಸ ಮಾಡುವಂತೆ, ಒಟ್ಟಾಗಿ ಕೆಲಸ ಮಾಡುವಂತೆ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ NDA ಗೆಲುವಿಗೆ, ಎಲ್ಲಿ JDS ಅಭ್ಯರ್ಥಿ ಇರ್ತಾರೆ ಅಲ್ಲಿ JDS ಅಭ್ಯರ್ಥಿ ಗೆಲುವಿಗೆ, ಎಲ್ಲಿ BJP ಅಭ್ಯರ್ಥಿ ಇರ್ತಾರೆ ಅಲ್ಲಿ BJP ಅಭ್ಯರ್ಥಿ ಗೆಲುವಿಗೆ ಕೆಲಸ ಮಾಡುವಂತೆ ತೊಡಗಿಸಬೇಕು ಅನ್ನುವಂತ ಚರ್ಚೆ ನಾವು ಈಗಾಗಲೇ ಮಾಡಿದ್ದೇವೆ.